ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ಅವರು ಬಂಧಿತರಾಗಿದ್ದಾರೆ. ದರ್ಶನ್ ಅವರಿಗೆ ಈ ಬಾರಿ ನಿಜವಾದ ಜೈಲಿನ ಅನುಭವವಾಗ್ತಾ ಇದೆ. ಹೆಚ್ಚುವರಿ ಹಾಸಿಗೆ ಮತ್ತು ದಿಂಬಿಗಾಗಿ ಕೋರ್ಟ್ನಲ್ಲಿ ಮೊರೆ ಹೋದ್ರೂ ಕೂಡ ಜೈಲು ಅಧಿಕಾರಿಗಳು ಅನುಮತಿ ನೀಡ್ತಾ ಇಲ್ಲ ಅಂತ ವರದಿಯಾಗಿದೆ. ಇನ್ಸ್ಪೆಕ್ಷನ್ನಿಂದ ಬಳಲ್ತಾ ಇರುವಂತಹ ದರ್ಶನ್ ಅವರು ಈಗ ಕುಸಿದು ಹೋಗಿದ್ದಾರೆ. ಅಕ್ಟೋಬರ್ 3ರಂದು ಪತ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರಿದ್ದಂತಹ ಜೈಲಿನಲ್ಲಿ ಭೇಟಿಯಾಗಿದ್ದಾರೆ. ಈಗ ಅವರ ಕಷ್ಟ ಕಂಡು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಆ ಸಂದರ್ಭ ದರ್ಶನ್ ಯಾವುದೇ ಆಕ್ಟಿವಿಟಿ ಇಲ್ಲದೆ ತುಂಬಾ ಕಷ್ಟ ಆಗ್ತಾ ಇದೆ ಅಂತ ತಮ್ಮ ನೋವನ್ನ ವ್ಯಕ್ತಪಡಿಸಿದ್ದಾರೆ. ಪತ್ನಿಯ ಕಣ್ಣೀರು ನೋಡಿ ದರ್ಶನ್ ನನ್ನ ಹಣೆ ಬರಹ ಇದ್ದಂಗೆ ಆಗತ್ತೆ ಅಂತ ಭಾವುಕವಾಗಿ ಪ್ರತಿಕ್ರಿಯಿಸಿದ್ದಾರೆ. ಮೊದಲ ಬಾರಿಗೆ ಜೈಲ್ಗೆ ಹೋದಾಗ ದರ್ಶನ್ ಅವರು ಸಿಗರೇಟ್, ಟಿವಿ, ಮಂಚ, ಕ್ರಿಮಿನಲ್ಗಳ ಜೊತೆ ಒಡನಾಟವನ್ನ ಇಟ್ಕೊಂಡು ಈಗ ರೆಸಾರ್ಟ್ ತರ ಅನುಭವ ಪಡೆದಿದ್ರು. ಆದ್ರೆ ಈ ಬಾರಿ ಜೈಲು ಅನುಭವ ಸಂಪೂರ್ಣ ಬದಲಾಗಿದೆ. ಕಾನೂನಿನ ಕಠಿಣತೆ, ಅನುಕೂಲಗಳ ಕೊರತೆ, ಆರೋಗ್ಯ ಸಮಸ್ಯೆಗಳು ಈ ಎಲ್ಲ ಒಟ್ಟಾಗಿ ಸೇರಿ ಅವರು ನಿಜವಾದಂತಹ ಜೈಲು ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾರೆ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.